ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಲಿಗೆಂಟ್ ಪ್ರೆಸೆಂಟ್. ನಾನೇನಿದು ವರ್ಮಾಲಾ ಪ್ರಿಸರ್ವೇಷನ್ ಬಗ್ಗೆ ಕಸ್ಟಮರ್ಸಿಗೆ ಡೌಟ್ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆನಲ್ಲ, ಈಗ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಾ ಹೋದರೆ ಅವರೆಲ್ಲರಿಗೂ ಕರೆಕ್ಟಾಗಿ ಗೊತ್ತಾಗಿರಲ್ಲ. ಸೊ ಅದ್ರ ಪ್ರಕಾರ ಇವತ್ತು ಫುಲ್ ಅದೇನು ಕ್ವೆಶನ್ಸ್ ಇದೆ ಇವತ್ತೇ ಕ್ಲಾರಿಫೈ ಮಾಡ್ತೀನಿ. ಸೊ ಒಂದನೇ ಕ್ವೆಶನ್ ಏನು ಅಂತಂದರೆ, ಈಗ ವರ್ಮಾಲಾ ಪ್ರಿಸರ್ವೇಷನ್ ಮಾಡಿಸ್ಬೇಕು ಅಂತ ಇದೀವಿ, ಅದ್ರ ಬಗ್ಗೆ ಪ್ರೊಸೆಸ್ ಹೆಂಗೆ ಅಂತಂತ ಹೇಳಿ. ಸೊ ನೀವೇನು ಪ್ರಿಸರ್ವ್ ಮಾಡಿಸ್ಬೇಕು ಅಂತಂತಿದ್ದೀರಾ, ಆ ಹಾರನ ನಮಗೆ ಕೊಟ್ಟರೆ ಅದನ್ನು ನಾವು ನೀಟಾಗಿ ಡ್ರೈ ಮಾಡಿಬಿಟ್ಟು ನೀವು ಯಾವ ಫ್ರೇಮ್ ಚೂಸ್ ಮಾಡಿರ್ತೀರ ಆ ಸೈಜಿಗೆ ನಾವು ಅದನ್ನು ಫ್ರೇಮ್ ಮಾಡಿಬಿಟ್ಟು ನಾವು ನಿಮಗೆ ಕೊಡ್ತೀವಿ. ಇನ್ನೊಂದು ಇದು ಬಂದ್ಬಿಟ್ಟು ಇದು ನಿಮಗೆ ಲಾಂಗ್ ಟರ್ಮಲ್ಲಿ ಇರುತ್ತೆ, ಯಾಕೆಂದರೆ ಟೀ ಕುಡ್ಡಲ್ಲಿ ಮಾಡಿರೋದ್ರಿಂದ ನಿಮಗೆ ಯಾವುದೇ ಥರ ಹಾಳಾಗೋದು ಏನೂ ಆಗಲ್ಲ. ಇನ್ನು ನಾವು ಹಾರ ಹೇಗೆ ಪ್ರಿಸರ್ವ್ ಮಾಡೋದು ಮನೆಯಲ್ಲಿ, ಈಗ ನೆಕ್ಸ್ಟ್ ವೀಕ್ ನಮ್ಮದು ಮದುವೆ ಇದೆ, ಮದುವೆ ಆದಮೇಲೆ ನಾವು ಯಾವ ಥರ ಪ್ರಿಸರ್ವ್ ಮಾಡೋದು ಅಂತ ಕೇಳಿದ್ರೆ, ನೀವೇನಿಲ್ಲ ಈ ಥರ ಇಲ್ಲೇನು ನಾನು ಈ ಥರ ಹ್ಯಾಂಗ್ ಮಾಡಿದ್ದೀನಿ, ಈ ಥರ ನೀವು ಮನೆ ಒಳಗೇನೆ ಒಂದು ಗಾಳಿ ಆಡೋ ಥರ ಈ ಥರ ಹ್ಯಾಂಗ್ ಮಾಡಿಬಿಟ್ರೆ ಸಾಕು, ಇದು ಡ್ರೈ ಆಗುತ್ತೆ. ಇದು ತುಂಬ ಈಗ ಹಾರದಲ್ಲಿ ಚೆನ್ನಾಗಿದೆ ರೋಸ್ದು ಅಂತಂದಾಗ ಆ ಥರ ರೋಸ್ನ ನಾವು ಸಿಲಿಕಾ ಜೆಲ್ಲಲ್ಲಿ ಪ್ರಿಸರ್ವ್ ಮಾಡಿಬಿಟ್ಟು ಮಾಡಿಕೊಡ್ತೀವಿ. ಅದರ್ವೈಸ್ ನೀವು ಈ ಥರ ಮನೆ ಒಳಗೆ ಹ್ಯಾಂಗ್ ಮಾಡಿಬಿಟ್ಟಿದ್ರೇ ಸಾಕು ನೀವು ಇದು ಹಾರ ಎಲ್ಲ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನು ಅಂತಂದರೆ, ನಾವು ಫ್ರೆಶ್ ಹಾರ ಕೊಡ್ಬೋದಾ ಅಥವಾ ಡ್ರೈ ಮಾಡಿ ಕೊಡಬೇಕಾ? ನೀವು ಇಲ್ಲೇ ಲೋಕಲ್ ಕಿತ್ತೂರಿಯನ್ಸ್ ಆಗಿದ್ರೆ ಸುತ್ತಮುತ್ತ ಆಗಿದ್ರೆ ನೀವು ಫ್ರೆಶ್ ಹಾರನೇ ಕೊಡಿ, ಅದನ್ನು ನಾವು ನೀಟಾಗಿ ಪ್ರಿಸರ್ವ್ ಮಾಡ್ತೀವಿ. ಇಲ್ಲ ಸ್ವಲ್ಪ ದೂರ ಈಗ ಬ್ಯಾಂಗ್ಳೂರು ಔಟ್ಸೈಡೆಲ್ಲ ಇದ್ದೀರಾ ಅಂತಂದರೆ ಬೆಟರ್ ನೀವು ಈ ಥರ ಮನೆ ಒಳಗೆ ಡ್ರೈ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ನೀಟಾಗಿ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಕೊಟ್ಟರೆ ಬೆಸ್ಟು. ಇನ್ನು ನಾವು ಸೈಜ್ ಹೇಗೆ ಚೂಸ್ ಮಾಡೋದು ಅಂತ ಕೇಳ್ತಿದ್ದೀರಾ. ಸೊ ಈಗ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ. ಬಾಯ್. ಈಗ ಒಬ್ಬೊಬ್ಬರಿಗೆ ನಮಗೆ ಒಂದೇ ಫೋಟೋ ಬೇಕು ಅಂತ ಇರುತ್ತೆ. ಸೊ ಆ ಫೋಟೋ ನೀವು ಯಾವ ಥರ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಫ್ರೇಮು. ಈಗ ಒಂದೇ ಫೋಟೋ ಸಾಕು ಅಂದರೆ ಈ ಥರ 12x12 ಹೋಗ್ಬೋದು. ಇಲ್ಲ ನಮಗೆ ಈ ಥರ ಜಾಸ್ತಿ ಫೋಟೋಸ್ ಬೇಕು, ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ ಅಂತಂದರೆ ನೀವು ಇದು 12x12 ಇದೆ. ಈಗ ನಮಗೆ ಫೋಟೋ ಸ್ವಲ್ಪ ಹೈಲೈಟ್ ಆಗಬೇಕು, ನಮಗೆ ಇನ್ವಿಟೇಷನ್ ಬೇಕು ನಮಗೆ ಅಂತಂತ ರಿಕ್ವೈರ್ಮೆಂಟ್ ಇರೋರು ಈ ಥರ ಇನ್ವಿಟೇಷನ್ ಮಧ್ಯದಲ್ಲಿ ಮತ್ತು ಈ ಥರ ದೊಡ್ಡದಲ್ಲಿ ಫೋಟೋ ಬರುತ್ತೆ. ಇದು 12x16. ಇದು ಬಂದು ಸ್ಟ್ಯಾಂಡರ್ಡ್ ಸೈಜ್ ಆಗಿರುತ್ತೆ. ಈ ಸೈಜ್ ಯಾಕೆ ಸ್ಟ್ಯಾಂಡರ್ಡು ಅಂತಂದರೆ, ಕಾಮನ್ ಆಗಿ ಈಗ ಎಲ್ಲರಿಗೂ ಇನ್ವಿಟೇಷನ್ ಹಾಕಬೇಕು ಅಂತ ಇರುತ್ತೆ. ಸೊ ಇನ್ವಿಟೇಷನ್ ಬರುತ್ತೆ, ಒಂದು ಧಾರೆ ಫೋಟೋ ಬರುತ್ತೆ, ಒಂದು ರಿಸೆಪ್ಷನ್ ಫೋಟೋ ಬರುತ್ತೆ. ಇನ್ನು ಬ್ಯಾಂಗಲ್ ಕೊಡ್ತೀವಿ ಅಂತಂದರೆ ಆ ಬ್ಯಾಂಗಲ್ ಒಳಗೆ ಪ್ರೀ ವೆಡ್ಡಿಂಗ್ ಫೋಟೋಸ್ನ ಹಾಕಿ ಮಾಡೋ ಥರ ಇದು ಕಾನ್ಸೆಪ್ಟ್ ಇರೋದು. ಇಲ್ಲ ನಮಗೆ ಬರೀ ಬ್ಯಾಂಗಲ್ ಹಾಕಿ ಅಂತಂದರೆ ಬ್ಯಾಂಗಲ್ನೇ ಹಾಕಿ ಮಾಡೋ ಅಂಥದ್ದು. ಇದು ಯಾವುದೇ ಥರ ನಿಮ್ಗೆ ಯಾವ ಥರ ಕನ್ವಿನಿಯೆಂಟ್ ಆ ಥರ ಮಾಡೋದು. ನಾವು ನಿಮಗೆ ಏನೇನು ಐಟಮ್ ಕೊಡಬೇಕು ಅಂತಂತ ಕೇಳ್ತಾರೆ. ಈಗ ನಿಮಗೆ ಏನು ಪ್ರಿಸರ್ವ್ ಮಾಡಿಸ್ಬೇಕು ಅಂತ ಇರುತ್ತೆ. ಈಗ ಹಾರ, ತಾಳಿದಾರ, ಈಗ ಈ ಥರ ಬಳೆ ಈ ಥರ ಕೊಟ್ಟರೆ ಓಕೆ. ಕೆಲವರು ಕಾಲುಂಗ್ರ ಎಲ್ಲ ಕೊಡ್ತಾರೆ. ಕಂಪಲ್ಸರಿ ಕೊಡಲೇಬೇಕು ಅಂತ ಏನಿಲ್ಲ. ನಿಮಗೆ ಈ ಐಟಮ್ಸ್ ಕೊಟ್ಟರೆ ಪ್ರಿಸರ್ವ್ ಮಾಡಿಸ್ಬೋದು, ಇದೆಲ್ಲ ನನಗೆ ಬೇಕು ಪ್ರೀಷಿಯಸ್ ಥಿಂಗ್ಸು ಅಂತ ಅನ್ನೋದಾದರೆ ಈ ಥರ ಎಲ್ಲ ಕೊಡ್ಬೋದು. ಅಕ್ಷತೆ ಎಲ್ಲದನ್ನು ಕೊಟ್ಟು ಮಾಡ್ಬೋದು. ಕಂಪಲ್ಸರಿ ಯಾವುದನ್ನು ಇದೇ ಕೊಡಬೇಕು ಅಂತ ಏನಿರಲ್ಲ, ನಿಮ್ಮ ರಿಕ್ವೈರ್ಮೆಂಟ್ ಅದನ್ನು. ನಾವು ಈ ಐಟಮ್ಸ್ನೆಲ್ಲ ಹೇಗೆ ಪ್ಯಾಕ್ ಮಾಡೋದು ಅಂತಂದರೆ, ಅದೇ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಹಾರನ ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕೊಡಿ. ನಮ್ಮ ಲೊಕೇಶನ್ಗೆ ಸರ್ವಿಸ್ ಅವೈಲೇಬಲ್ ಇದೆಯಾ ಅಂತಂತ ಕೇಳ್ತಾರೆ. ಹೌದು, ಆಲ್ ಓವರ್ ಇಂಡಿಯಾ ಮತ್ತು ಆಲ್ ಓವರ್ ಕರ್ನಾಟಕ ಎಲ್ಲ ಪ್ಲೇಸ್ಗೂ ಇದು ಸರ್ವಿಸ್ ಅವೈಲೇಬಲ್ ಇದೆ. ಆರ್ಡರ್ ಹೇಗೆ ಕನ್ಫರ್ಮ್ ಮಾಡೋದು ಅಂತ ಕೇಳ್ತಾರೆ. ಸೊ ನೀವು ಯಾವುದು ನೀವು ಫಸ್ಟು ನಮಗೆ ಹಾರ ಎಲ್ಲ ಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಕೆಟ್ಲಾಗ್ ಶೇರ್ ಮಾಡಿರ್ತೀನಿ. ಅದರಲ್ಲಿ ಸೈಜು ಮತ್ತು ಪ್ರೈಸು ಎಲ್ಲದನ್ನು ಮೆನ್ಷನ್ ಮಾಡಿದಾಗ ನೀವು ಯಾವ ಸೈಜ್ ಮೆನ್ಷನ್ ಮಾಡಿರ್ತಾರೋ ಅದಕ್ಕೆ 50% ಅಡ್ವಾನ್ಸ್ನ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಯಾವ ಥರ ಅಂತಂದರೆ ಎಲ್ಲ ಆನ್ಲೈನೇ ಇರುತ್ತೆ, ಯಾವುದೋ ಕ್ಯಾಶ್ ಆನ್ ಡೆಲಿವರಿ ಯಾವುದೂ ಇರಲ್ಲ. 50% ಅಡ್ವಾನ್ಸ್ನ ನೀವು ಫೋನ್ಪೇ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡಿದ್ಮೇಲೆ ಅದು ಆರ್ಡರ್ ಕನ್ಫರ್ಮೇಷನು. ಸೊ ನಾವು ನೆಕ್ಸ್ಟು ಪ್ರೊಸೀಡ್ ಮಾಡ್ತೀವಿ. ನಾವೇನಾದರೂ ನಿಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದಾ? ಎಸ್. ಯಾಕೆ ಅಂತಂದರೆ ಇದೆ ನಮ್ಮ ಶಾಪು. ಇದು ಊರಲ್ಲೇ ಇದೆ. ತಿಪ್ಟೂರು ಅವ್ರಿಗೆ ಬರೋದಾದರೆ ಬರ್ಬೋದು. ತುಂಬ ಲೋಕಲೈಡ್ಸು ಎಲ್ಲರೂ ತುಂಬ ಜನ ಬರ್ತಾರೆ. ಶಾಪ್ ಇದೆ. ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ತುಂಬ ಡೀಟೇಲಿಂಗ್ ಆಗಿ ಶಾಪ್ದ ವೀಡಿಯೋ ಎಲ್ಲ ಮಾಡ್ತೀನಿ ನಾನು. ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ, ನಿಮ್ಮ ಹತ್ರ ವರ್ಮಾಲಾ ಪ್ರಿಸರ್ವೇಷನ್ ಬಿಟ್ಟು ಬೇರೆ ಏನೆಲ್ಲ ಐಟಮ್ಸ್ ಇದೆ ಅವೈಲೇಬಲ್ ಇದೆ ಅಂತಂತೇಳಿ. ನಮ್ಮ ಹತ್ರ ವರ್ಮಾಲಾ ಪ್ರಿಸರ್ವೇಷನ್ ಬಿಟ್ಟು ಬೇರೆ ಈ ಥರ ಕ್ಲಾಕ್ ಆಗಲಿ, ಆಮೇಲೆ ಬೇಬಿ ಬರ್ತ್ ಪ್ರಿಸರ್ವೇಷನ್ಸ್ ಆಗಲಿ, 3D ಫೋಟೋ ಫ್ರೇಮ್ಸು, ಆಮೇಲೆ ವಾಲ್ ಆರ್ಟು ತುಂಬಾ ಅವೈಲೇಬಲ್ ಇದೆ. ನಾನು ನಿಮಗೆ ಕೆಟ್ಲಾಗ್ ಶೇರ್ ಮಾಡಿದಾಗ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ
ನಮ್ಮ ಹತ್ರ ಹಾರ ಇಲ್ಲ, ಮಿಸ್ ಆಗಿದೆ, ಸೊ ನೀವೇ ಫ್ಲವರ್ ಹಾಕಿ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಅಂಥವರಿಗೆಲ್ಲ ನಾವು ಈ ಫ್ರೆಶ್ ಗುಲಾಬಿ ಈ ರೋಸ್ನೆಲ್ಲ ತಂದು ಈ ಥರ ಎಲ್ಲ ರಿಮೂವ್ ಮಾಡಿ ಇದನ್ನು ನಾವು ಡ್ರೈ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಯಾಕೆಂದರೆ ಕೆಲವೊಬ್ರದ್ದು ಹಾರ ತುಂಬ ಹಾಳಾಗೋಗಿರುತ್ತೆ. ಸೊ ಅಂಥವ್ರಿಗೆಲ್ಲ ಈ ಥರ ಬೇರೆ ಯಾರ್ದು ಹಾರದ ಹಾಕೋದಾಗ್ಲಿ ಬೇರೆ ಏನೋ ಮಾಡೋದಾಗ್ಲಿ ಆ ಥರ ಏನು ಮಾಡೋದಿಲ್ಲ. ಇದೇನು ನಾವು ಫ್ರೆಶ್ ಆಗಿ ರೋಸ್ನ ತಂದುಬಿಟ್ಟು ಈ ಥರ ಎಲ್ಲ ನೀಟಾಗಿ ಡ್ರೈ ಮಾಡಿಬಿಟ್ಟು ಹಾರ ಯಾರಿಗಿರಲ್ಲ, ಆ ಫ್ಲಾಸ್ ಎಲ್ಲ ಹಾಳಾಗೋಗಿರುತ್ತೆ ಅಂಥವ್ರಿಗೆ ಈ ಥರ ನಾವು ಮಾಡಿಕೊಡ್ತೀವಿ. ಆಮೇಲೆ ಫೋಟೋಸ್ನ ನಾವೇ ಪ್ರಿಂಟ್ ಮಾಡಿಸಿ ಕೊಡಬೇಕಾ ಅಂತ ಕೇಳ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನೀವೇನು ಫೋಟೋ ಕೊಡಬೇಕು ಅಂತ ಏನಿಲ್ಲ, ಐಟಮ್ಸ್ ಏನಿದೆ ಅಷ್ಟೇ ಕೊಟ್ಟರೆ ಓಕೆ. ಯಾಕೆ ಅಂತಂತಂದರೆ ಈಗ ನೀವು ಸೈಜ್ ಚೂಸ್ ಮಾಡಿರೋದಕ್ಕೆ ಯಾವ ಥರ ಆ ಸೈಜಿಗೆ ಮ್ಯಾಚ್ ಆಗೋ ಥರ ಫೋಟೋಸ್ ಬೇಕು ಅಂತಂತೇಳಿ ನಾನೇ ಪ್ರಿಂಟೌಟ್ ತೊಗೊತೀನಿ. ಈಗ ಈ ಸೈಜಿಗೆ ಈ ಫ್ರೇಮ್ ಸೈಜಿಗೆ ಈ ಥರ ಫೋಟೋ ಬೇಕಾಗಿರುತ್ತೆ. ಅದೇ ನೀವು 12x9 ನನಗೆ ಒಂದೇ ಫೋಟೋ ಸಾಕು ಅಂದರೆ ಈ ಸೈಜ್ ಬೇಕಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಯುವರ್ ಫ್ರೇಮ್ ಸೈಜು ನಾವೇ ಸೈಜು ಫೋಟೋಸ್ನೆಲ್ಲ ನಾನೇ ಪ್ರಿಂಟೌಟ್ ತೆಗೆಸ್ಕೊಂಡು ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಆಮೇಲೆ ತುಂಬ ಜನ ಹೇಳ್ತಾರೆ ಚಾರ್ಜಸ್ ಯಾವ ಥರ ಅಪ್ಲೈ ಮಾಡ್ತೀರಾ ಅಂತೇಳಿ. ನಾವು ಚಾರ್ಜಸ್ ಅಪ್ಲೈ ಮಾಡೋದು ನೀವು ಯಾವ ಫ್ರೇಮ್ ಚೂಸ್ ಮಾಡಿರ್ತೀರ ಆ ಫ್ರೇಮಿಗೆ, ಕಸ್ಟಮೈಸೇಷನ್ಗೆ ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ನಾವಿವತ್ತು ಹಾರ ಕೊರಿಯರ್ ಮಾಡಿದ್ರೆ 3-4 ಡೇಸಲ್ಲಿ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಯಾವುದೇ ಕಾರಣಕ್ಕೂ 3-4 ಡೇಸಲ್ಲಿ ವರಮಾಲ ಪ್ರಿಸರ್ವೇಷನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಸೊ ಇದೇ ಸ್ಟೆಪ್ಪು. ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಥರ ಇದನ್ನು ಎಲ್ಲ ಪೆಟಲ್ಸ್ ಎಲ್ಲ ಅರೇಂಜ್ ಮಾಡಿರ್ತೀವಿ ಅಂತಂದರೆ ಇದೊಂದು 1 or 2 ಡೇಸ್ ಬೇಕು ಕ್ಯೂರಿಂಗ್ ಆಗೋದಕ್ಕೆ. ಇದನ್ನು ಸ್ಯಾಂಡಿಂಗ್ ಮಾಡಿ ಇದ್ರ ಮೇಲೆ ಫೋಟೋಸ್ ಎಲ್ಲ ಹಾಕಿ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಅರ್ಜೆಂಟಿಗೆ ಮಾಡೋ ಅಂಥದ್ದಲ್ಲ ಇದು. ನೆಕ್ಸ್ಟು ಫ್ರೇಮ್ ಮಾಡಬೇಕಾದ್ರೆ ನಮಗೆ ಅಪ್ಡೇಟ್ ಮಾಡ್ತೀರಾ. ಈಗ ನಾವೀಗ ಈ ಫ್ರೇಮ್ದು ಬೇಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ನೆಕ್ಸ್ಟು ಈ ಥರ ಅಪ್ಡೇಟ್ ಮಾಡ್ತೀವಿ. ಇದ್ರ ಮೇಲೆ ಬೇರೆ ಏನಾರು ಆ್ಯಡ್ ಮಾಡಬೇಕಾ, ನಿಮಗೆ ಬೀಡ್ಸ್ ಏನಾರು ಎಕ್ಸ್ಟ್ರಾ ಬೇಕಾ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರೋಸೆಸ್ನ ಅಪ್ಡೇಟ್ ಮಾಡ್ತೀವಿ. ನೀವು ಯಾವ ಥರ ಹೇಳ್ತೀರೋ ಅದೇ ಥರನೇ ಇರುತ್ತೆ. ಇನ್ನೂ ಕೆಲವ್ರು ಏನಂತಾರೆ, ನಾವು ಕಳಿಸಿರ್ತೀವಲ್ಲ ಕೆಟ್ಲಾಗು, ಅದು ಬಿಟ್ಟು ನಾವೇ ಒಂದು ಡಿಸೈನ್ ಕಳಿಸ್ತೀವಿ, ಆ ಡಿಸೈನ್ ನೀವು ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ನೀವು ಯಾವ ಡಿಸೈನ್ ಹೇಳ್ತಾರೋ ಆ ಡಿಸೈನ್ಗೂ ನಾವು ಮಾಡಿಕೊಡ್ತೀವಿ. ಆಮೇಲೆ ಪ್ರೈಸು ಯಾವ ಥರ ಅಂತಂದರೆ ಯಾವುದೇ ಫ್ರೇಮ್ಗೂ ಪ್ರೈಸು ಫಿಕ್ಸ್ ಇರಲ್ಲ. ಮೀನ್ಸ್ ಈಗ 12x9ಗೆ ಒಂದು ಪ್ರೈಸ್ ಇರುತ್ತೆ, 12x16ಗೆ ಒಂದು ಪ್ರೈಸ್ ಇರುತ್ತೆ. ಈಗ 12x12 ಅದರಲ್ಲಿ ಡೆಪ್ತ್ ವೈಸ್ ಹೋಗ್ತೀವಿ ಅಂತಂದರೆ 1 ಇಂಚು 2 ಇಂಚು ಅಂತ ಬರುತ್ತೆ. ಆ ಡೆಪ್ತ್ ಏನು ಅಂತಂದರೆ ಕೆಲವರಿಗೆ ಫುಲ್ಲು ರೋಸ್ನೇ ಪ್ರಿಸರ್ವ್ ಮಾಡಿ ಕೊಡಿ ನಮಗೆ, ಅದನ್ನ ಯಾವುದೇ ಥರ ಪೆಟಲ್ಸ್ ರಿಮೂವ್ ಮಾಡಬೇಡಿ ಅಂತಂತಾರೆ. ಸೊ ಅವರಿಗೆ 1 ಇಂಚಲ್ಲಾಗಲ್ಲ, 2 ಇಂಚಲ್ಲಿ ಡೆಪ್ತಲ್ಲಿ ನಾವು ಅದನ್ನು ಹಾಕ್ಬಿಟ್ಟು ಮಾಡಬೇಕಾಗಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಯಾವ ಸೈಜ್ ಚೂಸ್ ಮಾಡ್ತೀರಾ, ಎಷ್ಟು ಇಂಚು ಡೆಪ್ತ್ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ. ಯಾಕೆ ನಾವು ಇದು ವಿಡಿಯೋದಲ್ಲಿ ಪ್ರೈಸ್ ಹೇಳಲ್ಲ ಅಂತಂದರೆ, ಈಗ ಆ ಫ್ರೇಮಿನ ಸೈಜು ಡೆಪ್ತು ನಿಮಗೆ ಗೊತ್ತಿರಲ್ಲ. ನಾವೊಂದೇನೋ ಅಮೌಂಟ್ ಹೇಳಿರ್ತೀವಿ ಪ್ರೈಸು ಅಂತೇಳಿ, ನೆಕ್ಸ್ಟ್ ನೀವು ಅದೇ ಪ್ರೈಸು ಅಂತ ಮಾಡಿರ್ತೀರ, ಬಟ್ ನಿಮ್ಮದು ಕಸ್ಟಮೈಸೇಷನ್ ಬೇರೆಯೇ ಇರುತ್ತೆ. ವಿಡಿಯೋದಲ್ಲಿ ಅವತ್ತು ಅಷ್ಟು ಹೇಳಿದ್ರಲ್ಲ ಅಂತ ಅನ್ಬಾರ್ದು ಅಂತಂತೇಳಿ ನಿಮಗೆ ಯಾವ್ಯಾವ್ದು ಬೇಕು ಡಿಸೈನು ಪ್ರೈಸು ನಿಮಗೆ ಒಂದು ಕಳಿಸಿದಾಗ ನೀವು ಚೂಸ್ ಮಾಡ್ತೀರಲ್ಲ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಪೇಮೆಂಟ್ ಎಲ್ಲ ಹೇಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತಾ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಇದೆಲ್ಲ ನಾವು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಮ್ಮದು ಯಾವುದೇ ಥರ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಆಮೇಲೆ ಇದು ಕಸ್ಟಮೈಸೇಷನ್ ಆಗಿರೋದ್ರಿಂದ ನಿಮ್ಮ ಫೋಟೋ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಇದನ್ನು ನಾವು ಇಟ್ಕೊಳಕ್ಕೂ ಆಗಲ್ಲ, ಮಾಡಿದ ಮೇಲೆ ಕೊಡಲೇಬೇಕು. ಸೊ ಹಂಗಾಗೇ ಇದು ಯಾವುದೇ ಕಸ್ಟಮೈಸೇಷನ್ ಆದ್ರೂ 50% ಅಡ್ವಾನ್ಸ್ ಪೇಮೆಂಟ್ ಮಾಡಾದ್ಮೇಲೆ ಅವರು ಪ್ರೊಸೆಸ್ನ ಮಾಡೋದು. ಹಂಗೆ ನಿಮ್ಮದು ಪ್ಯಾಕಿಂಗ್ ಸೇಫ್ ಇರುತ್ತಾ ಹೆಂಗೆ ಏನು ಅಂತ ಕೇಳ್ತಾರೆ. ಹೌದು, ನಾನು ಪ್ಯಾಕಿಂಗ್ ವಿಡಿಯೋ ನೆಕ್ಸ್ಟ್ ಡೀಟೇಲಾಗಿ ನಾನು ಮಾಡಿ ತೋರಿಸ್ತೀನಿ. ಅದು ಸೇಫ್ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು ಓಪನ್ ಮಾಡಬೇಕಾದ್ರೆ ಕಂಪಲ್ಸರಿ ವಿಡಿಯೋನ ಮಾಡ್ಕೊಳ್ಳಿ. ಏನು ಶಿಪ್ಪಿಂಗಲ್ಲಿ ಕೊರಿಯರ್ ಮಾಡ್ಬೇಕಾದ್ರೆ ಏನಾದ್ರು ಅದು ಡ್ಯಾಮೇಜ್ ಆಗಿದ್ದರೆ ನೀವು ಓಪನ್ ಮಾಡ್ಬೇಕಾದ್ರೆ ಆ ವಿಡಿಯೋನ ನಮಗೆ ಸೆಂಡ್ ಮಾಡಿದ್ರೆ ಅದನ್ನು ನಾವು ಕ್ಲೈಮ್ ಮಾಡ್ಕೊಡ್ತೀವಿ. ಮೀನ್ಸ್ ಮತ್ತೆ ಮಾಡಿಕೊಡೋದು ಇಲ್ಲ, ಅದೇನು ಡಿಸೈನ್ ಇದಾಗಿದೆ ಅದನ್ನು ನಾವು ಸರಿ ಮಾಡಿಕೊಡ್ತೀವಿ ವಿತೌಟ್ ಎನಿ ಎಕ್ಸ್ಟ್ರಾ ಅಮೌಂಟಲ್ಲಿ. ವಿಡಿಯೋ ಮಾತ್ರ ಮಸ್ಟ್ ಇರಬೇಕು, ನೀವು ಓಪನಿಂಗ್ ವಿಡಿಯೋ. ಮತ್ತು ಕೊಟ್ಟಾದ್ಮೇಲೆ ಬಿತ್ತು ಹಂಗಾಯಿತು ಇದಾಯಿತು ಅದೇನಾಯಿತು ಅಂತಂದರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ. ಕೊಡೋಕ್ಕಿಂತ ಮುಂಚೆ ವಿಡಿಯೋ ನಮಗೆ ಶೇರ್ ಮಾಡಿದ್ರೆ ನಾವು ಅದು ರೆಸ್ಪಾನ್ಸಿಬಲ್ಲು. ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತಾ ಅಂತ ಕೇಳ್ತಾರೆ. ಹೌದು, ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಯಾವ ಥರ ಅಂತಂದರೆ ಡಿಪೆಂಡ್ ಆನ್ ದ ಸೈಜ್, ಏನು ವೆಯ್ಟ್ ಮೇಲೆ ಮತ್ತು ನಿಮ್ದು ಯಾವ ಪ್ಲೇಸ್ ಮೇಲೆ ಅನ್ನೋದ್ರ ಮೇಲೆ ಚಾರ್ಜಸ್ ಅಪ್ಲೈ ಆಗುತ್ತೆ. ಮೇ ಬಿ ಎಕ್ಸ್ಟ್ರಾ ನಾವು ಬೇರೆ ಎಲ್ಲ ತುಂಬ ದೂರ ಇದೆ ಅಂತಂದ್ರೂ ಒಂದು 200-300 ಒಳಗೆ ಕೊರಿಯರ್ ಚಾರ್ಜಸ್ ಇರುತ್ತೆ. ಇನ್ನೂ ಇದು ವೆಯ್ಟ್ ಏನಾರು ಕಡಿಮೆ ಇದೆ ಅಂತಂದರೆ ಒಂದು 100 ಈ ಥರ ಬರುತ್ತೆ.
ಎಷ್ಟು ದಿನದಲ್ಲಿ ನಮಗೆ ಬರುತ್ತೆ ನೀವು ಕೊರಿಯರ್ ಮಾಡಿದ್ರೆ. ಅದೇ ಅಕಾರ್ಡಿಂಗ್ ಟು ಯುವರ್ ಪ್ಲೇಸ್ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ತುಮಕೂರು, ಬ್ಯಾಂಗ್ಳೂರು, ಹಾಸನ್ನು ಈ ಥರ ಲೋಕಲೈಡ್ ತಿಪ್ಟೂರು ನಿಯರ್ ಯಾವ್ದ್ಯಾವ್ದು ಪ್ಲೇಸ್ ಇದೆ ಅದಕ್ಕೆಲ್ಲ ಒನ್ ಡೇನಲ್ಲಿ ಹೋಗುತ್ತೆ. ಈ ಉತ್ತರ ಕರ್ನಾಟಕ ಈ ಥರ ಎಲ್ಲ ಒಂದು 2-3 ಡೇಸ್ ಬೇಕಾಗುತ್ತೆ. ಯಾವ್ಯಾವ ಕೊರಿಯರ್ ಆಪ್ಷನ್ ಇದೆ ನಿಮ್ಮಲ್ಲಿ ಅಂತಂದರೆ, ಈ ಹಳ್ಳಿಗಳಿಗಾದರೆ ಇಂಡಿಯನ್ ಪೋಸ್ಟ್ ಅವೈಲೇಬಲ್ ಇದೆ, ಮತ್ತು DTDC ಅವೈಲೇಬಲ್ ಇದೆ, ಸ್ಪೀಡ್ ಪೋಸ್ಟು, ಪ್ರೊಫೆಷ್ನಲ್ ಕೊರಿಯರು ಇದೆಲ್ಲ ಅವೈಲೇಬಲ್ ಇದೆ. ನಿಮ್ಮ ಪ್ಲೇಸ್ಗೆ ಯಾವುದು ಸೂಟಬಲ್ ಆಗುತ್ತೆ ಅದನ್ನು ಹೇಳ್ತೀರಾ, ಅದನ್ನು ನಾನು ನಿಮಗೆ ಕೊರಿಯರ್ ಮಾಡ್ತೀವಿ. ಹಾಗೆ ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ. ಇದಕ್ಕೆ ಯಾರನ್ನಾರು ಕೆಲಸದವ್ರನ್ನ ಇಟ್ಕೊಂಡು ಮಾಡೋ ಥರದ್ದಲ್ಲ ಇದು. ಯಾಕೆಂದರೆ ನಮ್ಮದು ಓನ್ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಡಿಸೈನಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಹಂಗಾಗಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ವರ್ಮಲ ಪ್ರಿಸರ್ವೇಷನ್ ಕೊಟ್ಟಿರೋರು ಹೆಂಗೂ ಮದುವೆ ಆಗಿರುತ್ತೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ನಿಮ್ಮದು ಫ್ರೇಮು ಕೂಡ ಔಟ್ಕಮ್ಮು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇದ್ರ ಮೇಂಟೆನೆನ್ಸ್ ಹೇಗೆ ಅಂತಂದರೆ, ಈಗ ಇದ್ರ ಮೇಲೆ ಏನೋ ಡಸ್ಟ್ ಕೂತಿದೆ ಅಂತಂದರೆ ಈ ಮಸ್ಲಿನ್ ಕ್ಲಾತ್ ಬರುತ್ತೆ, ಆ ಮಸ್ಲಿನ್ ಕ್ಲಾತಲ್ಲಿ ಜಸ್ಟು ನೀಟಾಗಿ ಒರೆಸಿದ್ರೆ ಸಾಕಾಗುತ್ತೆ. ಯಾವುದೇ ಥರ ಏನು ಹಾರ್ಶಾಗಿ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಸನ್ಲೈಟ್ಗೆ ಅವಾಯ್ಡ್ ಮಾಡಿ. ಜಸ್ಟ್ ಮಸ್ಲಿನ್ ಕ್ಲಾತಲ್ಲಿ ಕ್ಲೀನ್ ಮಾಡಿದ್ರೆ ಸಾಕಾಗುತ್ತೆ. ಇದು ಫುಲ್ಲು ಕಸ್ಟಮೈಸೇಷನ್ನು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ತುಂಬ ಪೇಷನ್ಸಿಂದ ಈ ಪ್ರಾಡಕ್ಟ್ನ ಮಾಡಬೇಕಾಗಿರುತ್ತೆ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿಮಗಿನ್ನ ಮುಂಚೆ ಕೊಟ್ಟಿರೋದು ಇರುತ್ತೆ,